ಗಾಯಕ ಸೋನು ನಿಗಮ್ ಕನ್ನಡಕ್ಕೆ ಅದ್ಭುತ ಹಾಡುಗಳನ್ನು ಹಾಡಿದ್ದಾರೆ. ಅವರ ಅಭಿಮಾನಿಗಳ ಅನೇಕರಿದ್ದಾರೆ. ಆದರೆ ಅಭಿಮಾನಿಗಳನ್ನು ಹೊಂದಿರುವಂಥ ಗಾಯಕ ತನ್ನ ಮಾತುಗಳ ಮೇಲೆ ಹಿಡಿತ ಕಳೆದುಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಸೋನು ನಿಗಮ್ ಅವರ ಈ ಪ್ರಕರಣ ಸಾಕ್ಷಿ. ಇದೀಗ ಕನ್ನಡಕ್ಕೆ ಅವಮಾನ ಮಾಡಿದ ಕಾರಣಕ್ಕಾಗಿ ಸೋನು ನಿಗಮ್ಗೆ ಸಂಕಷ್ಟ ಎದುರಾಗಿದೆ. FIR ದಾಖಲಿಸಿ ನೋಟಿಸ್ ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಕರ್ನಾಟಕದ ಪೊಲೀಸರು. ಬೆಂಗಳೂರಿನ ಆವಲಹಳ್ಳಿಯ ಪೊಲೀಸರು ಇದೀಗ ಸೋನು ನಿಗಮ್ಗೆ ನೋಟಿಸ್ ನೀಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಠಾಣೆಗೆ ಹಾಜರಾಗಬೇಕು, ವಿಚಾರಣೆಗೆ ಬರಬೇಕು ಅಂತ ಸೂಚನೆ. ನಾಳೆ ನೋಟಿಸ್ ನೀಡಲಿಕ್ಕೆ ಪೊಲೀಸರು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಯಾವ ಕಾರಣಕ್ಕಿಂತ ಮಾತನ್ನೇ ಹೇಳಿದ್ರಿ ನೀವು? ಪಹಲ್ಗಾಮ್ ದಾಳಿಗೂ ಕರ್ನಾಟಕಕ್ಕೂ ಕನ್ನಡಕ್ಕೂ ಏನು ಸಂಬಂಧ? ಯಾರಾದರೂ ಪ್ರಚೋದನೆ ನೀಡಿದ್ರಾ ಎಂಬುದರ ಬಗ್ಗೆ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ಘಟನೆ ಆಗಿದ್ದಿಷ್ಟೇ. ಕಾರ್ಯಕ್ರಮವೊಂದರಲ್ಲಿ ಸೋನು ನಿಗಮ್ ಹಾಡಾಡ್ತಾ ಇದ್ರು. ಒಂದು ಪ್ಲೇ ಲಿಸ್ಟನ್ನು ರೆಡಿ ಮಾಡಿಕೊಂಡಿದ್ರು. ಹಾಡಾಡುವಂಥ ಸಂದರ್ಭದಲ್ಲಿ ಕನ್ನಡ ಕನ್ನಡ ಅಂತ ಒಬ್ಬ ಅಭಿಮಾನಿ, ಸಹಜವಾದಂಥದ್ದು, ಕನ್ನಡ ನೆಲದಲ್ಲಿ ನಿಂತು ಗಾಯಕ ಹಾಡ್ತಾ ಇದ್ದಾರೆ ಅಂದರೆ ಕನ್ನಡದ ಹಾಡುಗಳನ್ನು ಹಾಡಿ ಅಂತ. ಆ ಪ್ಲೇ ಲಿಸ್ಟಲ್ಲಿ ಇಲ್ಲದ ಕಾರಣಕ್ಕಾಗಿ ಕನ್ನಡ ಹಾಡನ್ನು ಹಾಡಿಲ್ಲ. ಆನಂತರದಲ್ಲಿ ನಂತರ ಹಾಡ್ತೀನಿ ಅಥವಾ ಬೇರೆ ಹೇಳ್ತೀನಿ ಅಂದರೆ ಓಕೆ. ಆನಂತರದಲ್ಲಿ ಇಂಥವರಿಂದಲೇ ಪಹಲ್ಗಾಮ್ ಅಟ್ಯಾಕ್ ನಡೆದಿದ್ದು ಅಂತ ಹೇಳಿ ಈ ಸೋನು ನಿಗಮ್ ಹೇಳಿದ್ದಾರೆ. ಕನ್ನಡ ಹಾಡಿಗೂ ಕರ್ನಾಟಕಕ್ಕೂ ಕನ್ನಡದ ಅಭಿಮಾನಿಗೂ ಪಹಲ್ಗಾಮ್ ಅಟ್ಯಾಕ್ಗೂ ಎಲ್ಲಿಂದ ಸಂಬಂಧ? ಹೇಗೆ ಸಂಬಂಧ ಆಗುತ್ತೆ? ಇದು ಕನ್ನಡಿಗರಿಗೆ ಸಹಜವಾಗಿ ಅವಮಾನ ಮಾಡಲಾಗಿದೆ. ಕನ್ನಡಿಗರು ಸೋನು ನಿಗಮ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕ್ಷಮೆ ಯಾಚಿಸಬೇಕು ಅಂತ ಹೇಳಿದಾಗಲೂ ಕೂಡ ಕೆಲವಷ್ಟು ಕಿರಿಕ್ ಮಾತುಗಳನ್ನೇ ಸೋನು ನಿಗಮ್ ಹೇಳಿದ್ದಾರೆ. ಇದೀಗ ಕಾನೂನು ತನ್ನ ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ, ಕನ್ನಡಿಗರಿಗೆ ಆದಂಥ ಅವಮಾನ ಇದು ಅಂತ ಹೇಳಿ ಇಡೀ ಕರ್ನಾಟಕ ಭಾವಿಸಿದೆ. ಸೋನು ನಿಗಮ್ ವರ್ತನೆ ಇದೆಯಲ್ಲ, ಇದು ಎಲ್ಲರಿಗೂ ಬೇಸರ ತಂದಿದೆ. ಒಂದು ಕಡೆ ಸೋನು ನಿಗಮ್ ಕರ್ನಾಟಕಕ್ಕೂ ಪಹಲ್ಗಾಮ್ಗೂ ಹೋಲಿಕೆ ಮಾಡಿದ್ದು ಎತ್ತಣ ಸಂಬಂಧ ಅನ್ನುವ ರೀತಿಯಲ್ಲಿ ಆಗಿದೆ. ಈಗ ಕಾನೂನಿನ ಸಂಕಷ್ಟ ಯಾವ ರೀತಿ ಆವರಿಸಿಕೊಳ್ಳುತ್ತೆ? FIR ನೋಟಿಸ್ನಲ್ಲಿಯೇ ಇದು ಬಗೆಹರಿಯುತ್ತಾ ಅಥವಾ ಮುಂದೆ ಇನ್ನಷ್ಟು ಕ್ರಮಗಳನ್ನು ಇದು ಒಳಗೊಳ್ಳುತ್ತಾ? ದರ್ಶತ್, ಈಗಾಗಲೇ ಏನು ಅವಲಹಳ್ಳಿ ಪೊಲೀಸರು ಸೋನು ನಿಗಮ್ ವಿರುದ್ಧ FIR ಅನ್ನು ದಾಖಲು ಮಾಡಿರುವಂಥದ್ದು. FIR ದಾಖಲು ಮಾಡಿರೋ ಹಿನ್ನೆಲೆಯಲ್ಲಿ ಸದ್ಯ ಈ ಪ್ರಕರಣಕ್ಕೆ ಮತ್ತು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸೋನು ನಿಗಮ್ ಆರೋಪಿ ಆಗಿರುವ ಹಿನ್ನೆಲೆಯಲ್ಲಿ ಆತನಿಗೆ ಪೊಲೀಸರು ಮೊದಲು ನೋಟಿಸನ್ನು ಜಾರಿಯನ್ನು ಮಾಡ್ತಾರೆ. ಈಗಾಗಲೇ ಏನು ರಕ್ಷಣಾ ವೇದಿಕೆಯಿಂದ ದೂರನ್ನು ಸಲ್ಲಿಕೆಯನ್ನು ಮಾಡಲಾಗಿದೆ. ಆ ದೂರಿನ ಅನ್ವಯ ಅವರು ಮಾಡಿರುವಂಥ ಆರೋಪ, ಅವರು ಕೊಟ್ಟಿರುವಂಥ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥ ಅಂಶಗಳನ್ನ ಇಟ್ಕೊಂಡು ಅವ್ರನ್ನ ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ಇಂತಹ ವಿಚಾರದ ಮೇಲೆ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ, ಬಂದು ನೀವು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ಸಹಕಾರವನ್ನು ನೀಡಬೇಕು ಮತ್ತು ಸ್ಪಷ್ಟತೆಯನ್ನು ಕೊಡಬೇಕು ಅಂತ ಹೇಳಿ ಒಂದು ನೋಟಿಸನ್ನು ಇಲ್ಲಿಂದ ಜಾರಿಯನ್ನು ಮಾಡಲಾಗುತ್ತೆ. ಈ ನೋಟಿಸ್ಗೆ ಏನಾದರೂ ಸೋನು ನಿಗಮ್ ಈಗ ವಾಪಸ್ ಇವ್ರಿಗೆ ಉತ್ತರವನ್ನು ಕೊಟ್ಟರೆ, ಇಲ್ಲ ವಿಚಾರಣೆಗೆ ಎನ್ಕ್ವೈರಿಗೆ ಹಾಜರಾದರೆ ಓಕೆ. ಒಂದು ವೇಳೆ ಅವರು ವಿಚಾರಣೆಗೆ ಹಾಜರಾಗದೆ ನೋಟಿಸನ್ನು ನಿರ್ಲಕ್ಷ್ಯವನ್ನು ಮಾಡಿದರೆ ಪೊಲೀಸರಿಗೆ ಮತ್ತೆರಡು ಮೂರು ಬಾರಿ ನೋಟಿಸನ್ನು ಜಾರಿಯನ್ನು ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಇದಾದ ಮೇಲೂ ಕೂಡ ಸೋನು ನಿಗಮ್ ಬರಲಿಲ್ಲ ಅಂತ ಹೇಳಿದ್ರೆ ಪೊಲೀಸರು ಆತನ ಬಂಧಿಸಿ ಕರ್ಕೊಂಡ್ಬರ್ತಾರೆ, ಅರೆಸ್ಟ್ ಮಾಡಬೇಕಾಗುತ್ತೆ. ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನು ನಡೆಸಬೇಕಾಗುತ್ತೆ. ಸೊ ಒಂದು ವೇಳೆ ಸೋನು ನಿಗಮ್ ನಿರ್ಲಕ್ಷ್ಯವನ್ನು ಏನಾದರೂ ಮಾಡಿದ್ದಾಗಲಿ ಸೋನು ನಿಗಮ್ ಅರೆಸ್ಟ್ ಆಗಬೇಕಾಗುತ್ತೆ. ಯಾವುದೇ ವ್ಯಕ್ತಿಯನ್ನು ವಶಕ್ಕೆ ಪಡ್ಕೊಂಡು ಬೇರೆ ರಾಜ್ಯದಿಂದ ಕರ್ಕೊಂಡ್ಬರ್ತಾ ಇದ್ರೆ ಪೊಲೀಸರು ಮೊದಲು ನ್ಯಾಯಕ್ಕೆ ಹಾಜರನ್ನು ಪಡಿಸಬೇಕಾಗುತ್ತೆ. ಅದಾದ ಬಳಿಕ ಹೆಚ್ಚಿನ ತನಿಖೆಯನ್ನು ಮಾಡಬೇಕು, ಆತನನ್ನು ಬಂಧಿಸಿ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾರೆ ನ್ಯಾಯಾಲಯಕ್ಕೆ. ಈ ಸಂದರ್ಭದಲ್ಲಿ ಅವ್ರನ್ನ ಬಂಧನವನ್ನು ಮಾಡಬೇಕಾಗುತ್ತೆ. ಸೊ ಬಂಧನದಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಪೊಲೀಸರು ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ನೇರವಾಗಿ ಏನು ಸೋನು ನಿಗಮ್ ಇಲ್ಲ ಅವರ ಪರ ವಕೀಲರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಬಂದು ವಿಚಾರಣೆಗೆ ಹಾಜರಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಅವರು ಸ್ಪಷ್ಟತೆಯನ್ನು ಕೊಡಬೇಕಾಗುತ್ತೆ. ಈಗಾಗಲೇ ಏನು ಸೋನು ನಿಗಮ್ ವಿರುದ್ಧ ಸಾಕಷ್ಟು ರಾಜ್ಯಾದ್ಯಂತ ಆಕ್ರೋಶಗಳು ಕಾಣಿಸ್ತಾ ಇರುವಂಥದ್ದು. ಸೋನು ನಿಗಮ್ ಕೂಡ ಇದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಮುಂದಾದರೂ ಕೂಡ ಯಾವುದೇ ಹಂತದಲ್ಲೂ ಸೋನು ನಿಗಮನ್ನು ರಾಜ್ಯದಲ್ಲಿ ಆತನನ್ನು ಬ್ಯಾನ್ ಮಾಡಬೇಕು, ಮುಂದೆ ಯಾವುದೇ ಕಾರ್ಯಕ್ರಮಕ್ಕೆ ಕರಿಬಾರ್ದು ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಸದ್ಯ ಆತನ ವಿರುದ್ಧ ಪ್ರಕರಣ ದಾಖಲು ಮಾಡ್ಕೊಂಡಿದ್ದ ಪೊಲೀಸರು ಯಾವ ರೀತಿಯಾಗಿ ಮುಂದಿನ ತನಿಖೆಯನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ದಶರಥ್, ಥ್ಯಾಂಕ್ ಯು ಸಂತೋಷ್.